ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಹೆಸರನ್ನ ಪಡೆದಿರುವಂತಹ ಕೊಪ್ಪಳ ಗವಿಸಿದ್ದೇಶ್ವರನ ಅಜ್ಜನ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಅದ್ದೂರಿಯಾಗಿ ಜಾತ್ರಾ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ಬೆಳಗ್ಗೆ ಅನೇಕ ಭಕ್ತರು ಕೂಡ ಗವಿಸಿದ್ದೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಈಗಷ್ಟೇ ಹೊರಗಡೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಮಹಿಳಾ ಭಕ್ತರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಜ್ಜನ ಜಾತ್ರೆಯ ವಿಶೇಷತೆ ಏನು, ಅವರು ಎಲ್ಲಿಂದ ಬಂದಿದ್ದಾರೆ ಎನ್ನುವಂಥದ್ದನ್ನು ತಿಳ್ಕೊಂಡು ಬರೋಣ. ಮೇಡಮ್, ಎಲ್ಲಿಂದ ಬಂದಿರೋ ತಾವು? ನಾವು ಗಿಣಗೇರಿಯಿಂದ ಬಂದಿದ್ದೀವಿ ಸರ್. ಓಕೆ. ನಾವು ಪಾದಯಾತ್ರೆ ಪ್ರತಿ ವರ್ಷವೂ ಬರ್ತೀವಿ. ಇವತ್ತಿನ ದಿನ ಬೆಳಗಿನ ಜಾವ ನಾವು 3:15 ಬಿಟ್ಟಿದ್ವಿ. ಇಲ್ಲ 6 ಗಂಟೆಗೆಲ್ಲ ರೀಚ್ ಆದ್ವಿ. ಎಲ್ಲ ದರ್ಶನ ಆಯಿತು, ಎಲ್ಲ ಪ್ರಸಾದ ತೊಗೊಂಡ್ವಿ. ನಮ್ಮದೊಂದು ದೊಡ್ಡ ಸೌಭಾಗ್ಯ ಸರ್ ಇದು. ಪ್ರತಿ ವರ್ಷ ಈ ಜಾತ್ರೆ ಏನಿದೆ ಅಲ್ಲ, ಈ ಭಾಗದಲ್ಲಿ ನಾವು ಹುಟ್ಟಿರೋ ನಮ್ಮದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಸರ್. ಒಂದು ದಕ್ಷಿಣ ಕನ್ನಡ ಕುಂಭಮೇಳ ಅಂತ ಏನು ಕರಿತಿದಾರಲ್ಲ ಸರ್, ನಿಜವಾಗ್ಲೂ ನಾವೇ ಭಾಗ್ಯವಂತರು. ಮ್ಯಾಮ್, ಅಜ್ಜಾರೊಂದು ಭಾಳ ವಿಶೇಷತೆಯಿಂದ ಇದ್ದಾರೆ. ಅಂದರೆ ಬೇರೆ ರೀತಿಯ ಸ್ವಾಮೀಜಿಗಳಂತಲ್ಲ ಗವಿಸಿದ್ದೇಶ್ವರ ಅಜ್ಜಾರು. ಅವರು ಆ್ಯಕ್ಟಿವ್ ಆಗಿರ್ಬೋದು, ಅವ್ರು ಮಾಡೋ ಕೆಲಸ ಆಗಿರ್ಬೋದು, ಅವ್ರ ಮಾತುಗಳು ಎಲ್ಲವೂ ವಿಶೇಷ. ಅದನ್ನೇ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಅಜ್ಜರನ್ನ ಪಡೆಯೋಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಸರ್. ಎಷ್ಟೋ ಮಕ್ಕಳಿಗೆ ಅವರು ಅಕ್ಷರ ಜೋಳಿಗೆ ಮುಖಾಂತರ ಅವರು ಎಷ್ಟೋ ಮಕ್ಕಳಿಗೆ ದಾರಿದೀಪ ಆಗ್ಯಾರ. ಮತ್ತು ವಿದ್ಯಾದಾನ ಮಾಡ್ಯಾರ. ಎಷ್ಟೋ ಸಂಸ್ಥೆಗಳು, ಕಾಲೇಜುಗಳು ಕಟ್ಟಿದ್ದಾರೆ. ಎಷ್ಟೋ ಮಕ್ಕಳು ಇವತ್ತು ತಮ್ಮ ಕಾಲ ಮೇಲೆ ತಾವು ನಿಂದ್ರ ಸಾಮರ್ಥ್ಯವನ್ನು ನಮ್ಮ ಅಜ್ಜರು ಕೊಡ್ತಿದ್ದಾರೆ ಸರ್. ನಿರಂತರವಾಗಿ ಅವರು ಸೇವೆ ಮಕ್ಕಳ ಸಲುವಾಗಿನ ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಸರ್. ಈ ಭಾಗದ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿದ್ದಾರೆ ಸರ್ ಅವರು. ಅಂಥ ಅಜ್ಜವ್ರನ್ನ ಪಡೆದಿರೋ ನಾವೇ ಭಾಗ್ಯವಂತರು. ಮೇಡಮ್, ಇವತ್ತು ಜಾತ್ರೆಯ ಸಂತೋಷ ಯಾವ ರೀತಿ ಇದೆ ತಮ್ಮಲ್ಲಿ ಅಂತ? ನಮಗೆ ತುಂಬ ಖುಷಿ ಇದೆ ರೀ. ಈ ಭಾಗದಲ್ಲಿ ನಾವು ಅದೀವಿ ಅಂದ್ರೆ ನಮ್ಗೆ ಭಾಳ ಸಂತೋಷದಿಂದ ಇದ್ದೀವಿ ರೀ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷನೂ ನಾವು ಪಾದಯಾತ್ರೆ ಬರ್ತೀವಿ ರೀ ನಾವು. ಓಕೆ. ಪಾದಯಾತ್ರೆದ ವಿಶೇಷತೆ ಏನು? ಅಂದ್ರೆ ನೀವೇನಾದ್ರು ಬೇಡ್ಕೊಳ್ಳೋದು ಗವಿಸಿದ್ದೇಶ್ವರನ ಹತ್ರ? ಅನ್ಕೊಂತೀವಿ ರೀ, ಅನ್ಕೊಂಡು ಬರ್ತೀವಿ ರೀ ನಾವು. ಈಡೇರ್ತೈತೆ ನಮಗೆಲ್ಲ. ಇಲ್ಲಿ ಪ್ರಸಾದ ವ್ಯವಸ್ಥೆ ತುಂಬಾ ವಿಶೇಷ. ಜೋಳದ ರೊಟ್ಟಿ ಆಗಿರ್ಬೋದು, ರೊಟ್ಟಿ, ಮಿರ್ಚಿ, ಕಾಳು, ಬದ್ನಿಕಾಯಿ ಪಲ್ಯ, ಈ ಥರ ಎಲ್ಲ ಪ್ರತಿ ಊರ್ಲಿಂದನೂ ರೊಟ್ಟಿ, ಕರ್ಚಿಕಾಯಿ, ನಾವು ಕೂಡ ಕರ್ಚಿಕಾಯಿ ರೊಟ್ಟಿ ಎಲ್ಲ ಮಾಡಿದ್ದೀವಿ ರೀ ಪ್ರಸಾದಕ್ಕೆ. ಭಾಳ ಖುಷಿ ಆಗತ್ತೆ ರೀ. ನಾವೊಂದು 25 ಜನ ಬಂದಿದ್ದೀವಿ ರೀ. ನಮ್ಮ ಟೀಮ್ 25 ಜನ ಬಂದಿದ್ದೀವಿ ರೀ. ನೀವೇನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ರೀ ಜಾತ್ರೆ ನೋಡಿದ್ರೆ. ನಾವು ಹೊಸದಾಗಿ ಬಂದಿರೋದು ಹೊಸಪೇಟೆಯಿಂದ. ಓಕೆ. ಹೊಸಪೇಟೆಯಿಂದ ಇಲ್ಲಿಗೆ ಬಂದಿರಿ ಮೇಡಮ್. ಅಜ್ಜನ ಜಾತ್ರೆ ಜನ ನೋಡಿ ಏನು ಅನ್ಸುತ್ತೆ ಅಂತ? ತುಂಬ ಖುಷಿ ಆಗುತ್ತೆ ರೀ. ಅಜ್ಜ ಸೇವೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಈ ಥರದ ಜಾತ್ರೆ ಎಲ್ಲಾದ್ರೂ ನೋಡಿದಿರಾ? ಎಲ್ಲಿ ನೋಡಿಲ್ಲ ರೀ ನಾವು ಈ ಥರ ಜಾತ್ರೆ. ಇಲ್ಲೇ ನೋಡ್ತಾ ಇರೋದು ಇವಾಗ. ಸಂಜೆ ತೇರು ನೋಡ್ಕೊಂಡೇ ಹೋಗೋದಾಗದ? ನಾವು ಹೋಗಿ ಮತ್ತೆ ಬರ್ತೀವಿ. ಮನೆಗೆಲ್ಲ ಹೋಳಿಗೆ ಎಲ್ಲ ಮಾಡ್ತೀವಿ ಸರ್. ಇವತ್ತು ಎಲ್ಲ ಬೀಗರು ಬಂದಿರ್ತಾರ ಮನೆಗೆ. ಎಲ್ಲ ಹೋಳಿಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ಜೋರಾಗಿ ಬರ್ತೀವಿ ರೀ ಮತ್ತೆ ತೇರಿಗೆ. ಚೆನ್ನಾಗಿ ಮತ್ತೆ ಜೋರಾಗಿ ಬಂದು ಮತ್ತೆ 11 ಗಂಟೆ ಮಟ್ಟ ಎಲ್ಲ ಪ್ರೋಗ್ರಾಮ್ಸ್ ಇರ್ತಾವೆ ಸರ್. ಎಲ್ಲ ವಿಶೇಷ ವ್ಯಕ್ತಿಗಳನ್ನೆಲ್ಲ ಕರೆಸಿರ್ತಾರೆ ನಮ್ಮ ಅಜ್ಜವರು. ಎಲ್ಲ ಆರಾಮ್ ಕುಂತ್ಕೊಂಡು ಶೇಂಗಾ ಅವು ಇವು ಗುಡ್ಡದ ಮೇಲೆ ತಿನ್ಕೊಂಡು 11 ಗಂಟೆವರೆಗೂ ಎಲ್ಲ ಪ್ರೋಗ್ರಾಮ್ ನೋಡ್ಕೊಂಡು ಹೋಗ್ತೀವಿ ಸರ್. ಹಾಕ್ತಿರ್ತೀವಿ ಸರ್. ಇವಾಗ ಜಾತ್ರೆ ಮೂಮೆಂಟಲ್ಲಿ ಅವ್ರು ತುಂಬ ಬ್ಯುಸಿ ಇರ್ತಾರೆ. ನಾವು ಫ್ರೀ ಟೈಮ್ ಬಂದಾಗ ಭೇಟಿ ಹಾಕ್ತಿರ್ತೀವಿ. ನಮ್ಮ ಗಿಣಗೇರಿ ಕೆರೆ ಕಾರ್ಯಕ್ರಮದಲ್ಲಿ ಆಗಲಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಮಕ್ಕಳಿಗೆ ಆಟ ಆಡೋದಕ್ಕೆ ಆಗಲಿ ಇದಾಗಲಿ ನಮ್ಮ ಗಿಣಗೇರಿ ಒಂಥರ ಅವ್ರಿಗೆ ಇದು ಇದ್ದಂಗೆ ಸರ್ ನಮಗೆ. ಥ್ಯಾಂಕ್ ಯು ಸರ್. ವೀಕ್ಷಕರು, ಇದಿಷ್ಟು ಮಹಿಳಾ ಭಕ್ತರ ಮಾತುಗಳು. ಈಗಾಗಲೇ ಕೊಪ್ಪಳದಾದ್ಯಂತ ಹಬ್ಬದ ಸಂಭ್ರಮ, ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅನೇಕ ಊರುಗಳಿಂದ ಹಳ್ಳಿಗಳಿಂದ ತಂಡೋಪತಂಡವಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಅಜ್ಜನ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಎದುರು ನೋಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವವಾಣಿ ಟಿವಿ, ಕೊಪ್ಪಳ.